ಮಂತ್ರಿಗಳೇ, ನನಗೆ ಬೋರ್ ಆಗಿದೆ, ನನಗೆ ಸಾಹಸ ಬೇಕು, ಕಾಡಿನಲ್ಲಿ ದೊಡ್ಡ ಬೇಟೆಯ ವ್ಯವಸ್ಥೆ ಮಾಡಿ. ಮಹಾರಾಜ, ನಿಮ್ಮ ಇಚ್ಛೆಯಂತೆ ನಾಳೆ ಬೆಳಗ್ಗೆ ಎಲ್ಲಾ ಸಿದ್ಧತೆ ಮಾಡುತ್ತೇನೆ. ಮಂತ್ರಿ, ನನ್ನ ಗುರಿ ನೋಡುತ್ತಿರು, ನಾನು ಆ ದೈತ್ಯವನ್ನೇ ಹೇಗೆ ಹೊಡೆತೀನಿ. ಕರಡಿ ತಿರುಗಿ ದುಃಖ ಭಾವನೆ ತೋರಿಸುತ್ತಾ, ಮಹಾರಾಜ, ನನ್ನ ಕುಟುಂಬದೊಂದಿಗೆ ಸಮಯ ಕಳೆಯುವಾಗ ನನ್ನನ್ನು ಕೊಲ್ಲಲು ಯತ್ನಿಸುತ್ತಿದ್ದೀರಾ? ಇದು ರಾಜನ ಗುಣವಲ್ಲ ಅಲ್ವೇ? ರಾಜವಿಕ್ರಮ ಆಘಾತದಿಂದ, ನೀನು ಮಾತಾಡಬಹುದೇ? ಕರಡಿ, ಓಹೋ, ನಾನು ಇನ್ನೂ ಹೆಚ್ಚು ಮಾಡಬಹುದು, ಆದರೆ ನಾನು ಇದನ್ನು ಕ್ಷಮಿಸುತ್ತೇನೆ. ಆದರೆ ನಾನು ನಿನಗೆ ಒಂದು ಸವಾಲು ಕೊಡುತ್ತೇನೆ, ಇನ್ನೂ ಒಂದು ಪ್ರಯತ್ನ ನೀನು ಬಿಟ್ಟರೆ ದಂಡವಿದೆ. ರಾಜ ನಗುತ್ತಾ, ಸವಾಲು ಒಪ್ಪಿದೆ, ದಂಡ ಏನು? ಕರಡಿ, ಬಿಟ್ಟರೆ ಹೌದು, ನೀನು ನನ್ನ ತುಣ್ಣೆ ಹುಣ್ಣಬೇಕು. ರಾಜ ತನ್ನ ಸವಾಲು ಒಪ್ಪುಗೊಳ್ಳುತ್ತಾನೆ, ಅವನು ರಾಜ್ಯಕ್ಕೆ ಹಿಂದಿರುಗುತ್ತಾನೆ. ರಾಜ ವಿಕ್ರಮ ಕೋಪದಿಂದ ಕದಲಿಯುತ್ತಾ ತನ್ನ ಸಿಂಹಾಸನದ ಬಳಿ ಬಂದು ನಿಂತು ಕಟುವಾಗಿ ಮಾತು ಆರಂಭಿಸುತ್ತಾನೆ. ರಾಜ ವಿಕ್ರಮ, ಆ ಕರಡಿಯನ್ನು ಕೊಲ್ಲುವ ತನಕ ನನಗೆ ನಿದ್ರೆ ಬರುವುದಿಲ್ಲ. ನಾನು ಇದನ್ನು ನನ್ನ ಗೌರವದ ಪ್ರಶ್ನೆಯನ್ನೇ ಮಾಡಿಕೊಂಡಿದ್ದೇನೆ. ರಾಜ ವಿಕ್ರಮ, ಮುಂದಿನ ಬೇಟೆಯಲ್ಲಿ ಆ ಕರಡಿಯನ್ನು ಕೊಲ್ಲಲು ಸಾಧ್ಯವಾಗದಿದ್ದರೆ ನಾನು ಆತ್ಮಹತ್ಯೆ ಮಾಡಿಕೊಳ್ಳುವೆನು ಎಂದು ಮಹಾಮಂತ್ರಿಗೆ ಹೇಳುತ್ತಾನೆ. ರಾಜ ತನ್ನ ಮಂತ್ರಿ ಮತ್ತು ಸೈನಿಕರೊಂದಿಗೆ ಮತ್ತೊಮ್ಮೆ ಕಾಡಿಗೆ ಹೋಗುತ್ತಾನೆ. ಆ ಕರಡಿಯನ್ನು ಹುಡುಕುತ್ತಾನೆ. ಕಾಡಿನ ಬೇಲಿಯಲ್ಲಿ ಆ ಕರಡಿಯು ಕಾಣಿಸುತ್ತೆ. ಆ ಕರಡಿಯನ್ನು ಕಂಡು ಶಾಂತವಾಗಿ ಧ್ಯಾನಿಸಿ ಬಾಣ ಹಿಡಿದು ಗುರಿಯನ್ನು ಹಾಕಿ ಬಾಣ ಬಿಡುತ್ತಾನೆ. ಆದರೆ ಬಾಣ ತಪ್ಪುತ್ತದೆ. ಕರಡಿ ರಾಜನ ಬಳಿಗೆ ಬಂದು, ಮಹಾರಾಜ, ನೀವು ಮತ್ತೊಮ್ಮೆ ಬಾಣವನ್ನು ತಪ್ಪಿಸಿದ್ದೀರಿ ಎಂದು ಹೇಳುತ್ತದೆ. ಇಬ್ಬರೂ ಸವಾಲಿನಲ್ಲಿ ಇದ್ದರೂ ಕರಡಿ ರಾಜನಿಗೆ ತುಣೆಯನ್ನು ಉಣಿಸುತ್ತೆ. ಕರಡಿ ನಗುತ್ತಾ ಕಾಡಿನ ಒಳಗೆ ಓಡುತ್ತದೆ. ರಾಜ ತೀವ್ರ ಅವಮಾನದಿಂದ ನರಳುತ್ತಾ ಹಿಂತಿರುಗಿ ರಾಜ್ಯಕ್ಕೆ ಹೋಗುತ್ತಾನೆ. ಆತ್ಮವಿಶ್ವಾಸ ಛಲ ಬಿಡದ ರಾಜ ಮತ್ತೆ ಕಾಡಿಗೆ ಹೋಗಿ ಕರಡಿಯನ್ನು ಕೊಲ್ಲಲು ಪ್ರಯತ್ನಿಸುತ್ತಾನೆ. ಆದರೆ ಹಲವಾರು ಬಾರಿ ಅವನು ವಿಫಲವಾಗುತ್ತಾನೆ. ರಾಜ ಪ್ರತಿ ಸಾರಿ ವಿಫಲಗೊಂಡಾಗ ಕರಡಿ ರಾಜನಿಗೆ ಪ್ರತಿ ಬಾರಿ ತುಣ್ಣೆ ಉಣಿಸುತ್ತದೆ. ರಾಜ್ಯಕ್ಕೆ ಹಿಂತಿರುಗಿದ ರಾಜನಿಗೆ ಮಹಾಮಂತ್ರಿ, ಇನ್ನೂ ಸಾಕು ರಾಜ, ಆ ಕರಡಿನ ಕೊಲ್ಲುವ ಆಲೋಚನೆ ಮರೆತು ಬಿಡಿ. ರಾಜ ತೀವ್ರವಾಗಿ ಮಹಾಮಂತ್ರಿಗೆ, ಬೋಲಿ ಮಗನೇ ಹೋಗು, ನಾಳೆ ಮತ್ತೆ ಬೇಟೆಗೆ ರೆಡಿ ಮಾಡು ಅಂತ ಬೈತಾನೆ. ರಾಜ ಫುಲ್ ಫ್ರಸ್ಟ್ರೇಷನ್ ಆಗಿ ಇರ್ತಾನೆ. ಮಹಾಮಂತ್ರಿ ಮನಸ್ಸಿನಲ್ಲಿ ಅವನಿಗೆ ನನ್ನ ಬೈಯೋಕೆ ಮಾತ್ರ ಬರುತ್ತೆ, ಆ ಕರಡಿನ ಏನು ಮಾಡೋಕೆ ಆಗಲ್ಲ, ಡೈಲಿ ಹೋಗೋದು ಕರಡಿ ತುಣ್ಣೆ ಉಣ್ಬಿತು ಬರೋದು, ಇದೇ ಆಯ್ತು ಇವಂದು. ರಾಜ ಈ ಬಾರಿ ಕರಡಿನ ಖಚಿತವಾಗಿ ಕೊಂದು ಹಾಕ್ತೀನಿ ಎಂಬ ವಿಶ್ವಾಸದಿಂದ ರಾಣಿಯನ್ನು ಕೂಡ ಜೊತೆಯಾಗಿ ಕಾಡಿಗೆ ಕರೆದೊಯ್ಯುತ್ತಾನೆ. ಕರಡಿ ಕಾಡಿನಲ್ಲಿಯೇ ರಾಜ ರೋಷವಾಗಿ ಹಾಕಿ ನಡೆಯುತ್ತಾ ಹೋಗುತ್ತದಿರುತ್ತಾನೆ. ಮಹಾರಾಜ ಬಾಣ ಬಿಡುತ್ತಾನೆ, ಆದರೆ ಎಂದಿನಂತೆ ಈ ಸಾರಿಯೂ ಬಾಣ ಮಿಸ್ ಆಗತ್ತೆ. ರಾಣಿ ಪಕ್ಕದಲ್ಲೇ ಇರುತ್ತಲೇ. ಆಗ ಕರಡಿ ರಾಜನ ಹತ್ತಿರ ಬಂದು, ನೀನು ನಿಜವಾಗಲೂ ನನ್ನ ಕೊಲ್ಲಲು ಬರುತ್ತಿದ್ದೀಯಾ ಅಥವಾ ನನ್ನ ತುಣ್ಣೆ ಉಣ್ಣೋಕೆ ಬರುತ್ತಿದ್ದೀಯಾ ಅಂತ ಕೇಳುತ್ತಾನೆ. ರಾಜ ಇದನ್ನು ಕೇಳಿ ಅಲ್ಲೇ ಸಾಯುತ್ತಾನೆ.